ಕಾರ್ತಿಕ ಮಾಸದ ಕೊನೆ ದಿನ ಸುಬ್ರಹ್ಮಣ್ಯ ಷಷ್ಠಿ ಪೂಜಾ ಕಾರ್ಯಕ್ರಮಗಳು ಮಂಡ್ಯ ನಗರಾದ್ಯಂತ ಅನ್ನಸಂತರ್ಪಣೆಯೊಂದಿಗೆ ವಿಜೃಂಭಣೆಯಿಂದ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಹಿಂಭಾಗದ ಸುಬ್ರಹ್ಮಣ್ಯ ಸ್ವಾಮಿ ಕೆರೆ ಬೀದಿಯಲ್ಲಿರುವ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸೇರಿದಂತೆ ಜಿಲ್ಲೆಯ ಎಲ್ಲ ಸ್ಕಂದ ದೇವಾಲಯಗಳಲ್ಲಿ ಸುಬ್ರಹ್ಮಣ್ಯ ಷಷ್ಠಿಯು ಶ್ರದ್ಧೆಯಿಂದ ಭಕ್ತರು ಆಚರಿಸಿ ಪುನೀತರಾದರು. ಮಹಿಳೆಯರು ಹುತ್ತಕ್ಕೆ ತನಿ ಎರೆಯುವ ಮೂಲಕ ಪೂಜೆ ಸಲ್ಲಿಸಿದರು. ಜಿಲ್ಲಾಧಿಕಾರಿ ಕಚೇರಿಯ ಎರಡೂ ಬದಿಯ ರಸ್ತೆಗಳು, ಜಿಲ್ಲಾ ಪಂಚಾಯಿತಿ ರಸ್ತೆ, ಆರ್ಟಿಒ ರಸ್ತೆ, ಸುತ್ತಮುತ್ತಲ ರಸ್ತೆಗಳಲ್ಲಿ ವಿಶೇಷ ದೀಪಾಲಂಕಾರ ಮಾಡಲಾಗಿತ್ತು. ಸರ್ಪವಲ್ಮೀಕ ಮಲಿನೀಕರಣಾದಿ ಸರ್ಪಮೈಥುನ ದರ್ಶನಾದಿ ತಿರಸ್ಕಾರಾದಿ ಆವರಣವಲ್ಲೂ ತಳಿರು ತೋರಣಗಳಿಂದ ಶೃಂಗರಿಸಲಾಗಿತ್ತು. ದೇವಾಲಯ ಮುಂದೆ ಅತ್ಯಾಕರ್ಷಕ ನಾಗದೇವರ ರಂಗವಲ್ಲಿಯನ್ನು ಬಿಡಿಸಿ ಅಲಂಕರಿಸಲಾಗಿತ್ತು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್, ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ, ಸಿಇಒ ಕೆಆರ್ ನಂದಿನಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಗಣ್ಯರು ದೇವರ ದರ್ಶನ ಪಡೆದರು. ಸುಬ್ರಹ್ಮಣ್ಯೇಶ್ವರ ಒಂದು ವರಪ್ರಸಾದದಿಂದ ಸಂಪೂರ್ಣವಾಗಿ ಈ ಒಂದು ಕಾರ್ಯಕ್ರಮ 17 ವರ್ಷ ಈ ರೀತಿ ನಡೆಯಿರ್ತಕ್ಕಂಥದ್ದು. 17 ವರ್ಷದ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಚಂಡಿಕಾ ಹೋಮ, ತನುತರ್ಪಣ, ನಾಗತರ್ಪಣ ಪ್ರತಿಯೊಂದು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಆಷ್ಟೇಶ ಬಲಿ ಪ್ರತಿಯೊಂದುವೆ ಇದು ವಿಜೃಂಭಣೆಯಿಂದ ಒಂದು ಪವಾಡದ ರೀತಿ ನಡೀತಾ ಇರತಕ್ಕಂಥದ್ದು. ಇಲ್ಲಿ ಏನೂ ಇಲ್ಲದೆ ಇರತಕ್ಕಂಥ ಒಂದು ಜಗದಿಂದ ಸ್ಥಾಪನೆ ಆಗಿ ಪ್ರಾರಂಭ ಆಗಿ ಅದ್ಭುತವಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ 25,000 to 30,000 ಜನದ ಮೇಲೆ ಈ ಒಂದು ಊಟ ಉಪಚಾರಗಳನ್ನ ಮಾಡಿಕೊಂಡು ಪ್ರತಿಯೊಂದು ಸಹ ಒಂದು ವಿಜೃಂಭಣೆ ನಡೀತಾ ಇದೆ. ಯಾವ ರೀತಿ ಜನಗಳು ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಅದ್ಭುತ. ಇಲ್ಲಿ ಯಾರಿಗೂ ಸಹ ನಾವು ಪರ್ಸನಲ್ ಹೋಗಿ ಇನ್ವಿಟೇಷನ್ ಅಂತಕ್ಕಂಥ ಕೊಡ್ತಾ ಇರ್ತಿಲ್ಲ. ಆದರೆ ಅದಾಗದೆ ಜನಗಳಿಂದ ಒಂದು ಬಾಯಿ ಮಾತಿಗೆ ಒಂದು ಇದಾಗಿ ಒಂದು ರೀತಿಯಲ್ಲಿ ಪ್ರಸಿದ್ಧಿ ಪಡೆದು ತುಂಬ ಅದ್ಭುತವಾದ ಕ್ಷೇತ್ರವಾಗಿ ಸುಬ್ರಹ್ಮಣ್ಯ ಕ್ಷೇತ್ರ ಅಂತಕ್ಕಂಥದ್ದೇ ಒಂದು ಪ್ರಸಿದ್ಧಿಯಾಗಿ ನಡೀತಾ ಇದೆ. ಇದನ್ನು ಹೇಳ್ತಕ್ಕಂಥಕ್ಕೆ ನಮ್ಗೆ ಭಾಳ ಸಂತೋಷ ಆಗ್ತಾಯಿದೆ. ನಿನ್ನೆ ಬೆಳಗ್ಗೆಯಿಂದ ಹಿಡಿದು ಇವತ್ತು ರಾತ್ರಿ 10 ಗಂಟೆ 11 ಗಂಟೆವರೆಗೂ ಸಹ ಸಂಪೂರ್ಣವಾದ ಒಂದು ಜನ ವಿಜೃಂಭಣೆಯಿಂದ ಬರ್ತಾ ಇದ್ದಾರೆ. ಸಂಪೂರ್ಣವಾದ ಅಲಂಕಾರ, ಒಂದು ವಿಶೇಷವಾದ ಒಂದು ಅದ್ಭುತವಾದ ಅಲಂಕಾರವನ್ನು ನಾವು ನೋಡ್ಬೋದು. ಇದು ಪ್ರತಿಯೊಬ್ಬರೂ ಸಹ ಭಕ್ತಾದಿಗಳು ಎಲ್ಲರೂ ಸಹ ಯಾರ್ಯಾರು ಇದನ್ನು ನೋಡಬೇಕು ಅಂತಂದರೆ ಇವತ್ತು ಈವ್ನಿಂಗ್ ಸಾಯಂಕಾಲದವರೆಗಡೆ ಬಂದು ನೋಡಿ ಇಲ್ಲಿ ಬಂದು ಸುಬ್ರಹ್ಮಣ್ಯೇಶ್ವರನ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ಕೇಳ್ಕೊತೀವಿ.